ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ಬಹಳ ಜನರಲ್ಲಿರುವಂತಹ ಒಂದು ಗೊಂದಲವನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಅದೇನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಿಮ್ಮ ಒಂದು ದೈನಂದಿನ ಜೀವನದಲ್ಲಿ ಈ ಒಂದು ಸಕ್ಕರೆ ಏನಿದ್ದೀರಾ ಅದನ್ನು ಬಳಸ್ತಾ ಇದ್ದೀರಾ ಅಲ್ವಾ? ಹಾಗಿದ್ರೆ ಶುಗರ್ ವರ್ಸಸ್ ಜಾಗರಿ ಅಂದರೆ ಈ ಸಕ್ಕರೆ ಒಳ್ಳೆಯದಾ ಅಥವಾ ಬೆಲ್ಲ ಒಳ್ಳೆಯದಾ ನಿಮ್ಮ ಆರೋಗ್ಯಕ್ಕೆ ಅನ್ನೋದ್ರ ಬಗ್ಗೆ ತುಂಬ ಜನರು ನಾನು ಕೇಳಿದ್ದೇನೆ. ತುಂಬ ವಯಸ್ಸಾದವರಾಗಲಿ ತುಂಬ ಜನ ಹೇಳ್ತಾನೆ, ತುಂಬ ಜನನ ಕೇಳಿದ್ದೇನೆ ಈ ಒಂದು ಬೆಲ್ಲವನ್ನು ಬಳಸೋಣ, ಈ ಒಂದು ಬೆಲ್ಲದಿಂದ ಅಷ್ಟು ಶುಗರ್ ಬರೋದಿಲ್ಲ, ಶುಗರ್ ಕಂಟ್ರೋಲ್ ಆಗುತ್ತೆ, ಸೊ ಈ ಬೆಲ್ಲವನ್ನು ಬಳಸಿದ್ರೆ ಒಳ್ಳೆಯದು, ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು, ಹೀಗೆ ತುಂಬ ಒಂದು ವದಂತಿ ಅಂತಲೂ ಹೇಳ್ಬೋದು. ತುಂಬ ಯಾವುದು ಒಳ್ಳೆಯದು ಅನ್ನೋದು ಯಾರಿಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ಒಂದು ಜಾಗ್ರಿ ಒಳ್ಳೆಯದು ಅಂತ ಹೇಳ್ತಾರೆ ತುಂಬ ಜನ. ಯಾರಿಗೂ ಕೂಡ ಈ ಒಂದು ಜಾಗರಿ ಒಳ್ಳೆಯದಾ ಶುಗರ್ ಒಳ್ಳೆಯದಾ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವರು ಹೇಳ್ತಾರೆ ಅಷ್ಟೇ, ಈ ಒಂದು ಜಾಗರಿ ತುಂಬ ಒಳ್ಳೆಯದು, ಎಲ್ಲ ಕಾಫಿಗಳಿಗೆ ಆಗಿರಲಿ, ಎಲ್ಲ ಒಂದು ತಿಂಡಿ ಪದಾರ್ಥ, ತಿಂಡಿ ತಿನಿಸುಗಳನ್ನ ಏನು ಮಾಡ್ತಾರೆ ಅವುಗಳಲ್ಲಿ ಎಲ್ಲದರಲ್ಲೂ ಈ ಒಂದು ಜಾಗರಿನ ಯೂಸ್ ಮಾಡ್ತಾರೆ ಇನ್ಸ್ಟೆಡ್ ಆಫ್ ಈ ಒಂದು ಶುಗರ್. ಓಕೆನಾ? ಸೊ ಇದು ಕರೆಕ್ಟಾ? ಯಾವುದು ಒಳ್ಳೆಯದು? ಶುಗರ್ ವರ್ಸಸ್ ಜಾಗರಿ. ಶುಗರ್ ಒಳ್ಳೆಯದಾ ಅಥವಾ ಜಾಗರಿ ಒಳ್ಳೆಯದಾ? ಸಕ್ಕರೆ ಒಳ್ಳೆಯದಾ ಅಥವಾ ಬೆಲ್ಲ ಒಳ್ಳೆಯದಾ? ಸೊ ಶುಗರ್ ಪೇಷಂಟ್ಗಳಿಗೆ ಬೆಲ್ಲ ಒಳ್ಳೆಯದಾ ಅಥವಾ ಸಕ್ಕರೆ ಒಳ್ಳೆಯದಾ ಅನ್ನೋದ್ರ ಬಗ್ಗೆ, ಯಾವುದನ್ನು ನೀವು ತಿನ್ಬೋದು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಸೊ ನೀವು ಮಿಸ್ ಮಾಡದೆ ಖಂಡಿತ ಈ ಒಂದು ವಿಡಿಯೋನ ನೋಡಬೇಕು. ನಿಮ್ಮ ಒಂದು ಗೊಂದಲ ಏನಿದೆ ಮನಸ್ಸಲ್ಲಿ ಇದನ್ನು ದೂರ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಓಕೆನಾ? ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೇನೆ. ಸೊ ವೀಕ್ಷಕರೇ, ಇಂದಿನ ಆಧುನಿಕ ಜೀವನ ಶೈಲಿ, ಒತ್ತಡ, ಅಸಮರ್ಪಕ ಆಹಾರ ಪದ್ಧತಿ ಮತ್ತು ಕಡಿಮೆ ಶಾರೀರಿಕ ಚಟುವಟಿಕೆಗಳಿಂದಾಗಿ ಮಧುಮೇಹ ಒಂದು ಸಾಮಾನ್ಯ ಸಮಸ್ಯೆಯಾಗಿದೆ. ನಿಜವಾಗ್ಲೂ ನಾನು ಹೇಳ್ತಾನೆ ಇರ್ತೇನೆ, ಎಕ್ಸಸೈಸನ್ನು ಮಾಡಿ, ಡೈಲಿ ಒಂದು ಹಾಫ್ ಆನ್ ಅವರ್ ಟು 1 ಅವರ್ ಎಕ್ಸಸೈಸ್ ನಿಮ್ಮ ಜೀವನ ಶೈಲಿಯಲ್ಲಿ ಇರಲಿ. ಹಾಗೆ ಹಿತವಾಗಿ ಆಹಾರವನ್ನು ಸೇವಿಸಿ, ಹಾಗೆ ತುಂಬ ಆರೋಗ್ಯದ ಕಡೆ ಗಮನವನ್ನು ಹರಿಸಿ ಅಂತ ನಾನು ಹೇಳ್ತಾನೆ ಇರ್ತೇನೆ ಅಲ್ವಾ? ಸೊ ಆದರೆ ತುಂಬ ಈ ಒಂದು ಇಂಜಿನಿಯರ್ಸ್ ಆಗಿರಲಿ, ತುಂಬ ಜನ ಕೂತೇ ಕೆಲಸ ಮಾಡೋದ್ರಿಂದ ಅವ್ರಿಗೆ ಈ ಒಂದು ಇಂತಹ ಒಂದು ಚಟುವಟಿಕೆಗಳಲ್ಲಿ ನಿರತರಾಗಿರಲಿಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಬೆಳಿಗ್ಗೆಯಿಂದ ಕೂತ್ಬಿಟ್ರೆ ಅವರು ಫ್ರಮ್ 9 to ಅಥವಾ ಫ್ರಮ್ 8 to ಫ್ರಮ್ 7 to ಕೂತ್ಬಿಟ್ರೆ ಇನ್ನು ನೈಟ್ 10, 11ಗೆಲ್ಲ ಹೇಳ್ತಾರೆ. ಅಂಥವ್ರಿಗೇನು ಇಲ್ಲಿ ಈ ಒಂದು ಎಕ್ಸಸೈಸನ್ನು ಮಾಡೋಕ್ಕೆ ಟೈಮ್ ಅಲ್ವಾ? ಸೊ ಹಾಗಾಗಿ ಅವರು ಹಾಗೆ ಮಲಗ್ತಾರೆ. ಒಂದು ಕರೆಕ್ಟಾದ ಅಂದರೆ ಒಂದು ಸ್ಟ್ಯಾಂಡರ್ಡ್ ಇರುವ ಲೈಫಲ್ಲಿ ಅವ್ರು ಇರೋದಿಲ್ಲ. ಹಾಗಾಗಿ ದುಡ್ಡೇನೋ ಬರುತ್ತೆ, ಏನೋ ಒಂದು ತಿಂತಾರೆ, ಏನೋ ಒಂದು ಮಲಗ್ತಾರೆ ಅಷ್ಟೇ ಅಲ್ವಾ? ಹಾಗಾಗಿ ಯಾವಾಗೋ ನಿದ್ದೆ ಮಾಡ್ತಾರೆ, ಯಾವಾಗವೋ ಹೇಳ್ತಾರೆ. ಇದೆಲ್ಲ ಕರೆಕ್ಟಾದ ಜೀವನ ಶೈಲಿ ಅಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಸಕ್ಕರೆಯ ಬಳಕೆ ಅತ್ಯಂತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಮಧುಮೇಹ ತುಂಬ ಜನರಿಗೆ ಕಾಮನ್ ಆಗಿಬಿಟ್ಟಿದೆ ಅಲ್ವಾ? ಸೊ ಆದರೆ ಮಧುಮೇಹ ತಪಾಸಣೆಯಾದ ನಂತರ ಹೆಚ್ಚಿನವರು ಮೊದಲೇ ಕೈ ಬಿಡುವುದೇ ಸಕ್ಕರೆ ಅಲ್ವಾ? ಸೊ ಈ ಒಂದು ಸಕ್ಕರೆ ಶುಗರ್ ಬಂತು ಅಂತ ಹೇಳಿದ್ರೆ, ಶುಗರ್ ಅಂದರೆ ಏನು, ಸಕ್ಕರೆ ಅಂತೇಳಿ ಸಕ್ಕರೆನ ಬಿಟ್ಬಿಟ್ರೆ ಎಲ್ಲ ಮುಗೀತು ಅಂತೇಳಿ ಸಕ್ಕರೆನ ಬಿಟ್ಬಿಡ್ತೀರಾ? ಅಲ್ಲ, ಎಲ್ಲ ವಸ್ತುಗಳಲ್ಲೂ ನೀವು ಈ ಒಂದು ಶುಗರ್ ಅನ್ನ ಬರೋದಕ್ಕಿಂತ ಮುಂಚೆ ತಡಿಬೇಕು. ಬಂದುಬಿಟ್ರೆ ನೀವು ತಿನ್ನುವ ಎಲ್ಲ ವಸ್ತುಗಳಲ್ಲಿ, ಈವನ್ ರೈಸಲ್ಲೂ ಆಗಿರಲಿ, ಈವನ್ ರೋಟಿಯಲ್ಲಿ ಆಗಿರಲಿ, ಇಲ್ಲ ಏನೇ ಒಂದು ವಸ್ತುವನ್ನು ಸೇವಿಸಿ ಅದರಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಈ ಒಂದು ಸಕ್ಕರೆ ಕಾಯಿಲೆಯನ್ನು ಬಾರದ ಹಾಗೆ ನೋಡ್ಕೋಬೇಕು. ಬಂದುಬಿಟ್ರೆ ಎಲ್ಲ ವಸ್ತುಗಳಲ್ಲಿ ಸಕ್ಕರೆಯನ್ನು ಬಿಟ್ಬಿಟ್ರೆ, ಓಕೆ ನಾನು ಸಕ್ಕರೆನ ಎಲ್ಲ ರೀತಿಯಲ್ಲಿ ಬಿಟ್ಬಿಡ್ತೇನೆ, ನನಗೆ ಶುಗರ್ ಕಂಟ್ರೋಲ್ ಆಗುತ್ತೆ ಅಂದರೆ ತಪ್ಪು. ನಿಜವಾಗ್ಲೂ ಎಲ್ಲ ವಸ್ತುಗಳಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ. ಹಾಗಾಗಿ ಬಾರದ ಹಾಗೆ ನೋಡ್ಕೊಳ್ಳಿ. ಬಂದುಬಿಟ್ರೆ ಅದನ್ನು ಯಥೇಚ್ಛವಾಗಿ ನೀವು ಕಂಟ್ರೋಲ್ ಮಾಡಬೇಕಾಗುತ್ತೆ ಅಂತ ಹೇಳ್ತೇನೆ. ಓಕೆನಾ? ಸೊ ಸಿಹಿ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಲು ಸಾಧ್ಯವಾಗದ ಕಾರಣ ಅನೇಕರು ಸಕ್ಕರೆಯ ಬದಲು ಬೆಲ್ಲ ಬಳಸಿದರೆ ಅದು ಆರೋಗ್ಯಕರ ಆಯ್ಕೆ ಆಗಬಹುದು ಎಂದು ಭಾವಿಸ್ತಾರೆ. ಬೆಲ್ಲವು ನೈಸರ್ಗಿಕವಾಗಿದ್ದು ಕಡಿಮೆ ಸಂಸ್ಕರಣೆಯ ಮೂಲಕ ತಯಾರಾಗುತ್ತದೆ ಮತ್ತು ಕೆಲವು ಖನಿಜಗಳನ್ನು ಹೊಂದಿರುತ್ತೆ ಎಂಬ ಕಾರಣಕ್ಕೆ ಇದು ಹೆಚ್ಚು ಉತ್ತಮ ಎನ್ನುವ ತಪ್ಪು ಕಲ್ಪನೆ ಅನೇಕರಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಬೆಲ್ಲವೂ ಕೂಡ ತಯಾರಾಗುವುದು ಯಾವುದರಲ್ಲಿ, ಈ ಒಂದು ಕಬ್ಬು ಏನಿದೆ ಅದರಿಂದನೇ ತಯಾರಾಗುತ್ತೆ, ಆದರೆ ಅದನ್ನು ಸಂಸ್ಕರಿಸಿಯೇ ತಯಾರು ಮಾಡ್ತಾರೆ. ಓಕೆನಾ? ಸೊ ಹಾಗಾಗಿ ಸಕ್ಕರೆ ಒಳ್ಳೆಯದಲ್ಲ, ಬೆಲ್ಲ ಒಳ್ಳೆಯದು ಅನ್ನೋದು ಯಾರಿಗೂ ಕೂಡ ಹೇಳೋಕೆ ಆಗಲ್ಲ. ವಾಸ್ತವದಲ್ಲಿ ಸಕ್ಕರೆ ಹಾಗೂ ಬೆಲ್ಲ ಎರಡೂ ಶುಗರ್ನ ಮೂಲಗಳೇ ಆಗಿದ್ದು ದೇಹಕ್ಕೆ ಸಮಾನವಾಗಿ ಕ್ಯಾಲೋರಿಗಳು ಹಾಗೂ ಕಾರ್ಬೋಹೈಡ್ರೇಟ್ ಒದಗಿಸುತ್ತವೆ. ಸಕ್ಕರೆಯ ಗ್ಲೈಸೆಮಿಕ್ ಸೂಚ್ಯಂಕ GI ಸುಮಾರು 70 to 75 70ರಿಂದ 75 ಇರುತ್ತದೆ. ಬೆಲ್ಲದ GI 80 to 85 ಅಂದರೆ 80ರಿಂದ 85ರಷ್ಟು ಏರಿಕೆ ಆಗಿದ್ದು, ಇದರಿಂದ ಬೆಲ್ಲವು ಸಕ್ಕರೆಗಿಂತ ವೇಗವಾಗಿ ರಕ್ತದಲ್ಲಿನ ಸಕ್ಕರೆಯನ್ನು ಹೆಚ್ಚಿಸುತ್ತೆ. ಓಕೆನಾ? ಸೊ ನಿಮಗೆ ಅರ್ಥ ಆಗ್ತಾ ಇರ್ಬೋದು. ಸೊ ಸಕ್ಕರೆಯಲ್ಲಿ 70 to 75 ಇರುತ್ತೆ, ಆದರೆ ಬೆಲ್ಲದಲ್ಲಿ
ಹೆಚ್ಚಾಗಿ ಈ ಒಂದು GI ಗ್ಲೈಸೆಮಿಕ್ ಇರುತ್ತೆ. ಸೊ ಹಾಗಾಗಿ ಯಾವುದೀಗ ಕೆಟ್ಟದು? ಬೆಲ್ಲವೇ ಕೆಟ್ಟದು ಅಲ್ವಾ. ಸೊ 80 to 85 ಅಂದರೆ ಬರೋಬ್ಬರಿ 20% ಜಾಸ್ತಿ ಅದರಲ್ಲೇ ಇರುತ್ತೆ. ಓಕೆನಾ. ಸೊ ಅಂದರೆ ಮಧುಮೇಹಿಗಳಿಗೆ ಬೆಲ್ಲವನ್ನು ಸಕ್ಕರೆಯ ಪರ್ಯಾಯವಾಗಿ ಬಳಸುವುದರಿಂದ ಹೆಚ್ಚಿನ ಪ್ರಯೋಜನವೇ ಇಲ್ಲ. ಆದರೆ ಬೆಲ್ಲದಲ್ಲಿ ಕಬ್ಬಿಣ, ಮೆಗ್ನೀಷಿಯಂ, ಪೊಟ್ಯಾಷಿಯಂ ಮುಂತಾದ ಅಲ್ಪ ಪ್ರಮಾಣದ ಖನಿಜಗಳು ಲಭ್ಯ. ಇದು ದೇಹದ ಶಕ್ತಿ ಹಾಗೂ ರೋಗ ನಿರೋಧಕ ಶಕ್ತಿಗೆ ಸಹಾಯ ಮಾಡಬಹುದು. ಆಯುರ್ವೇದದಲ್ಲಿ ಬೆಲ್ಲವನ್ನು ಜೀರ್ಣಕ್ರಿಯೆಗೆ ಅನುಕೂಲಕರವೆಂದು ವಿವರಿಸಲಾಗಿದೆ. ಆದರೆ ಇದರ ಪ್ರಯೋಜನಗಳಿದ್ದರೂ ಹೆಚ್ಚಾಗಿ ಸೇವಿಸಿದರೆ ರಕ್ತದಲ್ಲಿನ ಸಕ್ಕರೆ ಮಟ್ಟ ತೀವ್ರವಾಗಿ ಏರಿಕೆಯಾಗುವ ಅಪಾಯವಿದೆ. ಓಕೆನಾ. ಸೊ ಆದರೆ ಬೆಲ್ಲದಲ್ಲಿ ಕಬ್ಬಿಣ, ಮೆಗ್ನೀಷಿಯಂ ಇರೋದ್ರಿಂದ ನಿಮಗೆ ಇದನ್ನು ತಡಿಬೋದು ಸ್ವಲ್ಪದ ಮಟ್ಟಿಗೆ ಅಂತ ಅಷ್ಟೇ. ಓಕೆನಾ. ಸೊ ಸ್ವಲ್ಪ ನಿಮಗೆ ದೇಹಕ್ಕೆ ಶಕ್ತಿ ಸಿಗುತ್ತೆ ಖನಿಜಗಳು ಇರುವುದರಿಂದ. ಓಕೆನಾ. ಆರೋಗ್ಯ ತಜ್ಞರ ಪ್ರಕಾರ ಎಲ್ಲ ಆರೋಗ್ಯ ತಜ್ಞರು ಹೇಳುವಂಥದ್ದು ಇದೆ, ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಮಿತವಾಗಿ ಬಳಸುವುದು ಮುಖ್ಯ. ಮಧುಮೇಹಿಗಳು ದಿನಕ್ಕೆ ಗರಿಷ್ಠ 1 ರಿಂದ 2 ಟೀ ಸ್ಪೂನ್ಗಿಂತ ಹೆಚ್ಚು ಬೆಲ್ಲ ಸೇವಿಸಬಾರದು ಎಂದು ಎಲ್ಲ ವೈದ್ಯರುಗಳು. ಅದೇ ರೀತಿಯಲ್ಲಿ ಸಕ್ಕರೆ ಮಟ್ಟ ಮಾತ್ರವಲ್ಲ, ಆಯಿಲ್ ಕೂಡ ಅಷ್ಟೇ. ನಿಮ್ಮ ಲೈಫ್ನಲ್ಲಿ ನಿಮಗೆ ಒಂದು ಬ್ಯಾಲೆನ್ಸ್ಡ್ ಲೈಫ್, ಸ್ಟ್ಯಾಂಡರ್ಡ್ ಲೈಫ್ನ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಲೈಫ್ನಲ್ಲಿ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ನೀವು ಬಳಸಬೇಕು ಡೈಲಿ. ಹಾಗೆಯೇ ಆಯಿಲ್ ಕೂಡ 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಬಳಸ್ಬೋದು. ಅದರಲ್ಲೂ ಪ್ಯೂರ್ ಕೋಕೋನಟ್ ಆಯಿಲ್ ಆಗಿದ್ರೆ ಇನ್ನೂ ಒಳ್ಳೆಯದು ಅಂತ ಹೇಳ್ತೇನೆ. ಓಕೆನಾ. ಸೊ ಮಾರುಕಟ್ಟೆಯಲ್ಲಿ ದೊರೆಯುವ ಕೆಲವು ಬೆಲ್ಲಗಳಲ್ಲಿ ಬಣ್ಣ ಹಾಗೂ ಗಟ್ಟಿಯಾಗಿಸಲು ರಾಸಾಯನಿಕಗಳನ್ನು ಬಳಸಿರುವ ಸಾಧ್ಯತೆ ಇರುವುದರಿಂದ ನೈಸರ್ಗಿಕ ಕಂದು ಬಣ್ಣದ ಬೆಲ್ಲವನ್ನು ಮಾತ್ರ ಆಯ್ಕೆ ಮಾಡುವುದು ಸೂಕ್ತ. ಬೆಲ್ಲವು ಸಕ್ಕರೆಗಿಂತ ಉತ್ತಮ ಎಂಬ ಕಲ್ಪನೆ ಸಂಪೂರ್ಣ ಸರಿಯಲ್ಲ. ಎರಡೂ ದೇಹಕ್ಕೆ ಶುಗರ್ ನೀಡುವ ಮೂಲವಾಗಿರುವುದರಿಂದ ಮಿತ ಪ್ರಮಾಣದ ಬಳಕೆ ಮಾತ್ರ ಸುರಕ್ಷಿತ. ಮಧುಮೇಹಿಗಳು ಸಿಹಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಜೊತೆಗೆ ಸಮತೋಲನ ಆಹಾರ ಹಾಗೂ ವ್ಯಾಯಾಮ ಪಾಲಿಸುವುದೇ ಆರೋಗ್ಯಕರ ಆಯ್ಕೆ. ನಾನು ಎಷ್ಟೋ ವಿಡಿಯೋಗಳಲ್ಲಿ ಎಷ್ಟೋ ಬಾರಿ ಹೇಳಿದ್ದೇನೆ ವ್ಯಾಯಾಮವನ್ನ ಮಾಡಿ ಅಂತ. ಅದು ಯಾವುದೇ ಆಗಿರಲಿ, ನಿಮಗೆ ವ್ಯಾಯಾಮ ಮಾಡಲಿಕ್ಕೆ ಬರೋದಿಲ್ವಾ? ಯೂಟ್ಯೂಬಲ್ಲಿ ಎಷ್ಟೋ ಈ ಒಂದು ವ್ಯಾಯಾಮಗಳನ್ನ ನೀವು ನೋಡ್ತೀರಾ ಅಲ್ವಾ. ಸೊ ಈ ಒಂದು ಡೈಲಿ ರುಟೀನಲ್ಲಿ ನಿಮಗೆ ವ್ಯಾಯಾಮಗಳನ್ನ ಮಾಡಿ ತೋರಿಸ್ತಾರೆ, ಅದನ್ನ ನೋಡಿ ಮಾಡ್ಕೋಬೋದು. ಹಾಗೆ ಜಿಮ್ಗೆ ಹೋಗೋರು ಜಿಮ್ಗೂ ಕೂಡ ಹೋಗ್ಕೋಬೋದು. ಮನೆಯಲ್ಲೇ ಮಾಡ್ತೀನಿ ಹೋಮ್ ವರ್ಕೌಟ್ ಅಂತ ಅನ್ನೋರು ಮನೆಯಲ್ಲೇ ಕೂಡ ಮಾಡ್ಕೋಬೋದು. ಇನ್ನು ನಾವು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಕೂತ್ಕೊಂಡು ಈ ಒಂದು ಜುಂಬಾ ಡ್ಯಾನ್ಸ್ ಏನಿದೆ ಅದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡ್ಕೋಬೋದು. ಇಲ್ಲ ಇದೇನು ಬೇಡ ನನಗೆ ಯೋಗವನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಅದು ಕೂಡ ಒಳ್ಳೆಯದೇ. ಹಾಗಾಗಿ ಯಾವುದಾದ್ರೂ ಒಂದರನ್ನಾದರೂ ನೀವು ಚೂಸ್ ಮಾಡಲೇಬೇಕಾಗುತ್ತೆ ನಿಮ್ಮ ಆರೋಗ್ಯದ ಕಡೆ ನೀವು ಎಚ್ಚರ ವಹಿಸುವವರಾದರೆ. ಇಲ್ಲವಾದಲ್ಲಿ ಅದು ಕಂಪ್ಲೀಟಾಗಿ ನಿಮ್ಮ ದೇಹಕ್ಕೆ ಒಂದು ಕುತ್ತಾಗಿ ಬೀಳುತ್ತೆ. ಈ ಒಂದು ಮಧುಮೇಹಗಳು ಸಿಹಿಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದು ಉತ್ತಮ ಆಯ್ಕೆ, ಅದು ಈ ಒಂದು ವ್ಯಾಯಾಮದಿಂದ. ಸೊ ನೀವು ಏನು ಹೇಳ್ತೀರೋ ಏನು ಮಾಡ್ತೀರೋ ನಿಮ್ಮ ಲೈಫಲ್ಲಿ ಒಳ್ಳೆಯದೇ ಮಾಡಿ. ಅಂದರೆ ನಿಮ್ಮ ಬಾಡಿಗೆ ಯಾವ್ದು ಬೇಕು ಅದನ್ನೇ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಈಗಿನ ಕಾಲದಲ್ಲಿ ಹೆಚ್ಚಾಗಿ ಬೇಕಾಗುವಂಥದ್ದು ಒಂದೇ, ನಿಮ್ಮ ಬಾಡಿ, ನಿಮ್ಮ ಆರೋಗ್ಯಕರ ಲೈಫ್ ಸ್ಟೈಲ್. ಹಾಗಾಗಿ ನೀವು ಹೇಗೆ ಈ ಒಂದು ಆಹಾರವನ್ನಾಗಿರಲಿ ವ್ಯಾಯಾಮವನ್ನಾಗಿರಲಿ ಮಾಡ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಒಂದು ಆರೋಗ್ಯ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ಬೆಲ್ಲ ಒಳ್ಳೆಯದೋ ಶುಗರ್ ಒಳ್ಳೆಯದೋ? ಇಲ್ಲಪ್ಪ ನನಗೆ ಶುಗರ್ ಬಂದಿದೆ, ಸೊ ನಾನು ಸಕ್ಕರೆಯನ್ನು ಕಂಪ್ಲೀಟಾಗಿ ಬಿಟ್ಟು ಬೆಲ್ಲವನ್ನೇ ಉಪಯೋಗಿಸ್ತೇನೆ, ಬೆಲ್ಲದಿಂದ ಶುಗರ್ ಬರೋದಿಲ್ಲ ಅಂತವರಿಗೆ ಇದೊಂದು ವಿಡಿಯೋ ನೀವು ಖಂಡಿತವಾಗ್ಲೂ ನೋಡಲೇಬೇಕು. ಬಿಕಾಸ್ ಬೆಲ್ಲವೂ ಶುಗರ್ ಕಂಟೆಂಟೇ, ಸಕ್ಕರೆನೂ ಶುಗರ್ ಕಂಟೆಂಟೇ. ಸೊ ನೀವು ಎರಡರನ್ನು ಎಷ್ಟು ಮಟ್ಟಿಗೆ ಬಳಸ್ತೀರೋ ಅಷ್ಟು ನಿಮಗೆ ಶುಗರ್ ಬಂದೇ ಬರುತ್ತೆ. ಓಕೆನಾ. ಸೊ ನೀವು ಇಲ್ಲ ನಾನು ಬೆಲ್ಲವನ್ನು ಬಿಡ್ತೇನೆ, ಸಕ್ಕರೆಯನ್ನು ಬಿಡ್ತೇನೆ, ನಾನು ಹಾಗೆ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದ್ರು ಅಲ್ಲ. ನಿಮಗೆ ಒಂದ್ಸಲ ಶುಗರ್ ಬಂತು ಅಂದರೆ ಅಥವಾ ಈ ಒಂದು ಶುಗರ್ ಒಂದು ಲೆವೆಲ್ಗಿಂತ ಜಾಸ್ತಿ ಹೋಯಿತು ಅಂತ ಹೇಳಿದ್ರೆ, ಶುಗರ್ ಇದೆ ಅಂತ ಪಕ್ಕ ಆದರೆ ಖಂಡಿತವಾಗ್ಲೂ ನಿಮಗೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತುಂಬ ಕಷ್ಟವಾಗುತ್ತೆ. ಹಾಗಾಗಿ ಇದನ್ನು ಚಿಕ್ಕ ವಯಸ್ಸಿನಿಂದಲೇ ಕಂಟ್ರೋಲ್ ಮಾಡ್ಕೊಳ್ತಾ ಬನ್ನಿ ಅಂತ ನಾನು ಹೇಳ್ತೇನೆ. ಓಕೆನಾ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಯು ಕ್ಯಾನ್ ಕಮೆಂಟ್ ಮೀ ಅಂತ ಹೇಳ್ತಾ, ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, until then see you, it's me Dr. ಸಂಹಿತಾ ಉಪಾಧ್ಯಾಯ. ಧನ್ಯವಾದಗಳು. ಥ್ಯಾಂಕ್ ಯು.